ಧಾರವಾಡದ ಎಮ್ಮೆ ಆಗಿರ್ಬೋದು, ಹಾಗೆ ಮಣಿಪುರದ ಕಪ್ಪು ಅಕ್ಕಿ ಆಗಿರ್ಬೋದು, ಜೊತೆಗೆ ಗೋವಾದ ಕಪ್ಪು ಮೆಣಸಿನಕಾಯಿ ಆಗಿರ್ಬೋದು, ಹಾಗೆ ತಮಿಳುನಾಡಿನ ಕಣದಂಕಿ ಸೀರೆ ಆಗಿರ್ಬೋದು, ಇವೆಲ್ಲವೂ ಕೂಡ GI ಟ್ಯಾಗ್ ಅಂತಂದ್ರೆ ಭೌಗೋಳಿಕ ಸೂಚ್ಯಂಕದ ಸ್ಥಾನಮಾನವನ್ನ ಪಡೆದುಕೊಂಡಿದೆ. ಈ ಒಂದು ಲಿಸ್ಟ್ಗೆ ಇವಾಗ ಕೆಂಪು ಇರುವೆಗಳ ಚಟ್ನಿ ಕೂಡ ಸೇರಿಕೊಂಡಿದೆ. ಪೂರ್ವ ರಾಜ್ಯಗಳಲ್ಲಿಯೂ ಈ ಚಟ್ನಿಯನ್ನು ಬಹಳ ಇಷ್ಟಪಟ್ಟು ತಿನ್ನಲಾಗುತ್ತದೆ. ಕೆಂಪು ಚಟ್ನಿ ತಯಾರಿಸಲು ಇರುವೆಗಳು ಮತ್ತು ಅವುಗಳ ಮೊಟ್ಟೆಗಳನ್ನು ಜೊತೆಗೆ ಅವುಗಳ ಬೀಳಗಳು ಅಥವಾ ಬಾಂಬೆಯಿಂದ ಸಂಗ್ರಹಿಸಲಾಗುತ್ತದೆ. ಅದಕ್ಕೆ ಉಪ್ಪು, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನಕಾಯಿಯನ್ನು ಸೇರಿಸಿ ರುಬ್ಬಿ ಚಟ್ನಿ ತಯಾರಿಸಲಾಗುತ್ತದೆ. ಈ ಚಟ್ನಿ ತುಂಬಾ ಖಾರವಾಗಿರುತ್ತದೆ, ಅಷ್ಟೇ ಅಲ್ಲ ತುಂಬಾ ರುಚಿಕರವಾಗಿರುತ್ತದೆ. ಜೊತೆಗೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಎಂದು ತಿಳಿದು ಬಂದಿದೆ. ಇದರಲ್ಲಿ ಪ್ರೋಟೀನ್, ಕ್ಯಾಲ್ಸಿಯಂ, ಸತು, ವಿಟಮಿನ್ B12, ಕಬ್ಬಿಣ, ಮೆಗ್ನೀಷಿಯಂ, ಪೊಟ್ಯಾಷಿಯಂನಂತಹ ಪೋಷಕಾಂಶಗಳು ಸಮೃದ್ಧಿಯಾಗಿದೆ ಎಂದು ನಂಬಲಾಗಿದೆ. ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.